ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಮತಾ ಎಚ್ ವೈ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಮತಾ. ಗೈಸ್, ಇವತ್ತಿನ ವ್ಲಾಗ್ಸಲ್ಲಿ ನಾನು ನಿಮಗೆ ನಮ್ಮೂರಿನ ಪರಿಚಯ ಮಾಡಿಸ್ತೀನಿ. ನಮ್ಮೂರು ಮಂಡ್ಯ ಹತ್ರ ಇಟ್ನಳ್ಳಿ ಕೊಪ್ಪಲು. ನಮ್ಮೂರಿನ ಸುತ್ತಮುತ್ತ ಹಚ್ಚ ಹಸಿರು ಗದ್ದೆ, ಇದ್ರ ನಡುವೆ ನಮ್ಮೂರಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ನಮ್ಮೂರು. ನಮ್ಮೂರಲ್ಲಿ ನನಗಿಷ್ಟ ಆಗಿರೋ ಕೆಲವೊಂದು ಜಾಗಗಳನ್ನ ನಿಮಗೆ ತೋರಿಸ್ತೀನಿ, ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವೇ ಬಂದ್ಬಿಟ್ಟು ಮಂಡ್ಯಕ್ಕೆ ಹೋಗುವಂಥವೇ. ಇದರಲ್ಲಿ ಯಾವುದೇ ರೀತಿ ಬಸ್ ಫೆಸಿಲಿಟೀಸ್ ಅವೈಲಬಲ್ ಇಲ್ಲ. ಇನ್ನೊಂದು ವೇ ಇದೆ, ಆ ಕಡೆಗೆ ಬಸ್ ಫೆಸಿಲಿಟೀಸ್ ಇದೆ. ಇಲ್ಲಿ ಓನ್ ವೆಹಿಕಲ್ಸ್ ಅಷ್ಟೇ ಓಡಾಡುತ್ತೆ. ನಮ್ಮೂರಲ್ಲಿ ಮೇಯ್ನಾಗಿ ಭತ್ತ, ರಾಗಿ, ಕಬ್ಬು, ತರಕಾರಿ ಬೆಳೀತಾರೆ. ಮಂಡ್ಯದ ಎಲ್ಲ ಹಳ್ಳಿಗಳಲ್ಲೂ ಇದನ್ನೇ ಮೇಯ್ನಾಗಿ ಬೆಳೆಯೋದು. ಗದ್ದೆಗಳ ಮಧ್ಯ ಸಣ್ಣ ಸಣ್ಣದು ಕಾಲುವೆ ಇರುತ್ತಲ್ಲ, ಅದನ್ನು ಹುಡುಕ್ತಾ ಇದ್ದೀನಿ. ನನಗೆ ಆ ಥರ ಸಣ್ಣ ಸಣ್ಣ ಕಾಲುವೆ ಅಂದರೆ ತುಂಬ ಇಷ್ಟ. ಅಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ. ಅದಕ್ಕೆ ಅಲ್ಲಿ ಹುಡ್ಕೊಂಡು ಅಲ್ಲಿ ಹೋಗಿದ್ದೆ. ಅಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಈ ಕಡೆ ರೈಟ್ ಸೈಡಲ್ಲೇ ಒಂದು ಪುಟಾಣಿದ್ದು ಕಾಲುವೆ ಸಿಕ್ತು. ಬಟ್ ಅಲ್ಲಿ ಇಳಿಯೋದಕ್ಕೆ ಜಾಗನೇ ಇರಲಿಲ್ಲ. ಆಮೇಲೆ ತುಂಬ ಮಳೆ ಬೇರೆ ಬಂದಿತ್ತಲ್ಲ, ಸೊ ಅದು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಬೇಡ, ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಬಂದೆ. ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೆಲ್ಲಾದರೂ ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಸಿಕ್ಕುತ್ತಾ ಏನು ಅಂತ. ಇಲ್ಲಿ ನೋಡಿ, ನಮ್ಮೂರಿನ ರೈತರು ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಫುಲ್ ಗ್ರೀನು. ಭತ್ತದ ಪೈರು ಎಷ್ಟು ಚೆನ್ನಾಗಿ ಬಂದಿದೆ. ರೈತರ ಬಗ್ಗೆ ಮಾತಾಡಲೇಬೇಕು. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಬೇಕು. ಅವರು ಇಲ್ಲಿ ಕಷ್ಟಪಟ್ಟು ಈ ಥರ ಬೆಳೆದು ನಮಗೆ ಕೊಟ್ಟಿಲ್ಲ ಅಂತ ಹೇಳಿದಿದ್ರೆ ನಿಜವಾಗ್ಲೂ ಜೀವನ ತುಂಬ ಡಿಫಿಕಲ್ಟ್ ಆಗ್ತಾ ಇತ್ತು. ನನಗನ್ಸೋ ಪ್ರಕಾರ ರೈತರಿಗಿಂತ ಕಷ್ಟಪಡೋರು ಯಾರೂ ಇರಲ್ಲ. ನಾವು ಯಾರು ಏನೇ ಮಾಡ್ತಾ ಇದ್ರೂ ಫೈನಲಿ ಊಟನೇ ಮಾಡೋದು. ಸೊ ರೈತರು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ರಿಯಲಿ ಅವ್ರು ಮಾಡ್ತಾ ಇರೋ ಕೆಲಸ ತುಂಬ ಗ್ರೇಟ್. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಕಡಿಮೆನೇ. ನಮ್ಮೂರಲ್ಲಿ 2 ಡೇಸಿಂದ ತುಂಬ ಮಳೆ ಆಯಿತು. ಅದರಿಂದ ಎಲ್ಲ ಗದ್ದೆಗಳು ನೀರಿಂದ ತುಂಬ್ಕೊಂಡ್ಬಿಟ್ಟಿದೆ. ಇದರಿಂದ ಕಾಲುವೆ ನೀರು ತುಂಬ ಉಕ್ಕಿ ಹರಿತಾ ಇದೆ. ಈ ಪಕ್ಷಿಗಳು ನೋಡಿ, ಈ ಮಳೆ ನೀರಲ್ಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ನಾನು ಬೆಂಗಳೂರಲ್ಲಿರುವಾಗ ನಮ್ಮೂರನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ಈ ಥರ ವಾತಾವರಣ ನಾವು ಬೆಂಗಳೂರಲ್ಲೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಶುದ್ಧವಾದ ಗಾಳಿ, ಅಲ್ಲಲ್ಲಿ ಹರಿತಾ ಇರೋಂಥ ನೀರು, ಪಕ್ಷಿಗಳ ಕೂಗು, ಇದೆಲ್ಲ ನಾನು ತುಂಬ ಮಿಕ್ಸ್ ಮಾಡ್ಕೋತೀನಿ ಬೆಂಗಳೂರಲ್ಲಿ. ನಂತರನೇ ತುಂಬ ಜನ ಹಳ್ಳಿಯಿಂದ ಸಿಟಿನಲ್ಲಿರ್ತಾರೆ. ಅವರು ಈ ಥರ ಮಿಸ್ ಮಾಡ್ಕೊತಾ ಇರ್ತಾರೆ ಈ ಥರ ನೇಚರ್ನ. ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ, ನನಗೂ ಗೊತ್ತಾಗುತ್ತೆ ಅವಾಗ. ಸಿಟಿಲಿರೋರು ಆವಾಗವಾಗ ನಿಮ್ಮ ಫ್ಯಾಮಿಲಿ ಮಕ್ಕಳ ಜೊತೆ ಬನ್ನಿ ಹಳ್ಳಿಗೆ, ಹಳ್ಳಿ ಜೀವನನ ಎಂಜಾಯ್ ಮಾಡಿ. ಇದನ್ನೆಲ್ಲ ಮಕ್ಕಳಂತೂ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ನಿಜವಾದ ಎಜುಕೇಷನ್ ಆ್ಯಕ್ಚುಲಿ ಹಳ್ಳಿಲೇ ಇರೋದು. ಅವ್ರಿಗೂ ಅರ್ಥ ಆಗುತ್ತೆ ಈ ಥರ ಎಲ್ಲ ಇದೆ ಹಳ್ಳೀಲಿ ಅಂತ. ಮಕ್ಕಳಿಗೆ ನಾವು ಬೇರೆ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತೀವಿ, ಅದು ಇಂಪಾರ್ಟೆಂಟೇ. ದೇಶ ಸುತ್ತಿ ಕೋಶ ಓದಿ ಅಂತ. ಆದರೆ ಅದಕ್ಕಿಂತ ಮುಖ್ಯವಾಗಿ ಹಳ್ಳಿಗೆ ಕರ್ಕೊಬಂದು ನಾವು ತೋರಿಸ್ಬೇಕು. ಇದರಿಂದ ಅವ್ರ ಥಿಂಕಿಂಗ್ ಪರ್ಸೆಪ್ಷನ್ನೇ ಚೇಂಜ್ ಆಗುತ್ತೆ. ಅವರು ಫುಡ್ ವೇಸ್ಟ್ ಮಾಡುವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ
ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಅಂತ. ಮಕ್ಕಳಿಗೆ ಹಾಲಿಡೇಸ್ ಬಂದಾಗ ಝೂ ಕರ್ಕೊಂಡು ಹೋಗ್ಬಿಟ್ಟು ಪ್ರಾಣಿ ಪಕ್ಷಿಗಳು ತೋರಿಸ್ಬಿಟ್ರೆ ಸಾಕಾ, ಹಳ್ಳಿಗೂ ಕರ್ಕೊಂಡ್ಬಂದು ಇಲ್ಲಿ ಕೂಡ ಹಸು, ನಾಯಿ, ಆಡು, ಕುರಿ, ಕೋಳಿ ಅವುಗಳನ್ನು ತೋರಿಸ್ಬೇಕು. ಆಗ ಅವ್ರಿಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಹಳ್ಳಿಲಿರೋ ಹಸುಗಳು ನೋಡಿ ಹುಲ್ಲು ಸೊಪ್ಪು ಎಲ್ಲ ತಿಳ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ, ಸಿಟಿಲಿರೋ ಹಸುಗಳು ಪಾಪ ಪ್ಲಾಸ್ಟಿಕ್ ಎಲ್ಲ ತಿನ್ಕೊಂಡಿರುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಆಗ ತಾವು ತಿನ್ನೋ ಯಾವುದಾದ್ರೂ ಹಣ್ಣು ಅಲ್ಲಿರೋ ಹಸುಗಳಿಗೂ ಕೂಡ ಶೇರ್ ಮಾಡ್ತಾರೆ. ಸಿಟಿಲಿ ನೋಡೋ ಸ್ಟ್ರೀಟ್ ಡಾಗ್ಗೆ ಒಂದು ಬಿಸ್ಕೆಟ್ ಕೊಡೋದು, ಪಕ್ಷಿಗಳಿಗೆ ಏನೋ ಅಕ್ಕಿ ಕಾಳು ಹಾಕೋದು, ಎಲ್ಲ ಥರ ಲೆಸನ್ಸು ಹಳ್ಳಿಯಿಂದ ಕಲಿಯೋದಕ್ಕೆ ಸಾಧ್ಯ. ನಿಜ ಹೇಳಬೇಕು ಅಂತಂದರೆ ಮನುಷ್ಯನಿಗೆ ಬೇಕಿರೋ ಲೈಫ್ನ ಎಲ್ಲ ವ್ಯಾಲ್ಯೂಸ್ನು ಇಲ್ಲಿ ನೋಡೋ ಪ್ರತಿಯೊಂದರಿಂದನೂ ಕಲ್ತ್ಕೋಬೋದು. ಈ ಪ್ಲೇಸು ನನಗೆ ತುಂಬ ಇಷ್ಟ ಆಯಿತು. ನನಗೆ ನದಿ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಇಲ್ಲಿ ವಾಟರ್ ಫ್ಲೋ ಸೌಂಡು ತುಂಬ ಜಾಸ್ತಿನೇ ಇತ್ತು. ಇದನ್ನ ನೋಡೋದಕ್ಕೆ ಜನಗಳು ತುಂಬ ಬಂದಿದ್ರಿಂದ ಅವ್ರದ್ದು ನಾಯ್ಸ್ ಜಾಸ್ತಿ ಆಗ್ತಾ ಇತ್ತು. ನೋಡಿ ಯಾವ ಥರ ಇದೆ. ಈ ನೀರಿದೆಯಲ್ಲ, ಇದರ ಪಕ್ಕನೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ನಾನು ತುಂಬ ಕಡೆ ನೋಡಿದೆ. ನಮ್ಮೂರಲ್ಲಿ ಈ ಯೆಲ್ಲೋ ಕಲರ್ ಹೂವು ಎಲ್ಲ ಕಡೆನೂ ಬಿಟ್ಟಿದೆ, ಮನೆ ಹತ್ರನೂ ಬಿಟ್ಟಿದೆ. ಈ ರೋಡ್ ಬಿಗಿನಿಂಗಿಂದ ಹಿಡಿದು ಇಷ್ಟು ದೂರ ಬಂದೆ, ಇಲ್ಲೂ ಫುಲ್ಲು ಯೆಲ್ಲೋ ಕಲರ್ ಹೂವನೇ. ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ರೋಡು. ಬನ್ನಿ ನಮ್ಮೂರ ದೇವತೆ ದುರ್ಗಾ ಪರಮೇಶ್ವರಿ ಅಮ್ಮನ್ನ ಒಂದ್ಸಲಿ ದರ್ಶನ ಮಾಡೋಣ. ಶಿ ಇಸ್ ವೆರಿ ವೆರಿ ಪವರ್ಫುಲ್. ಐ ಬಿಲೀವ್ ಹರ್ ಸೋ ಮಚ್. ನಾನು ಕಾಲೇಜ್ ಟೈಮಿಂದನೂ ಅಮ್ಮನ್ನ ನೋಡೋಕ್ಕೆ ಬರ್ತಾ ಇರ್ತೀನಿ. ನನಗೆ ಎಕ್ಸಾಮ್ಸ್ ಇದ್ದಾಗ, ನನಗೆ ಇವನ್ ಟೆಸ್ಟ್ ಇದ್ದಾಗೂ ಬಿಡ್ತಾ ಇರಲಿಲ್ಲ. ಊರಿಗೆ ಬಂದಾಗೆಲ್ಲ ಈ ದೇವ್ರ ಹತ್ರ ಬರೋದು, ಬೇಡ್ಕೊಳ್ಳೋದು, ಹೋಗ್ತಾ ಇದ್ದೆ. ಒಟ್ಟಿನಲ್ಲಿ ಊರಿಗೆ ಬಂದಾಗೆಲ್ಲ ಅಂತೂ ಅಮ್ಮನ ನೋಡಿಕೊಂಡೇ ಹೋಗ್ತಾ ಇದ್ದೆ. ಇವಾಗಲೂ ಅಷ್ಟೇ, ಯಾವಾಗ ಬಂದ್ರೂ ಅಮ್ಮನ್ನ ನೋಡಿಬಿಟ್ಟೇ ಹೋಗೋದು ನಾನು. ತುಂಬ ಬಿಲೀವ್ ಮಾಡ್ತೀನಿ ಅಮ್ಮನ್ನ. ತುಂಬ ಕನೆಕ್ಟು ಆಗಿದ್ದೀನಿ ಅಮ್ಮಂಗೆ. ಯಾವಾಗಲೂ ಅಮ್ಮನ ಹತ್ರ ತುಂಬ ಜನ ಇದ್ದೇ ಇರ್ತಾರೆ. ಅದರಲ್ಲೂ ಟ್ಯೂಸ್ಡೇ, ಫ್ರೈಡೇ, ಸಂಡೇ ಆ್ಯಂಡ್ ಅಮಾವಾಸ್ಯೆ, ಹುಣ್ಣಿಮೆ ದಿನ ಅಂತೂ ತುಂಬ ರಶ್ ಇರ್ತಾರೆ. ಆವಾಗ ಅಮ್ಮನ ನೋಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಅಮ್ಮ ಎಲ್ಲರಿಗೂ ದರ್ಶನ ಮಾಡಿಸ್ತಾರೆ. ಗೈಸ್, ಮಕ್ಕಳನ್ನ ಅವಾಗವಾಗ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇರಬೇಕು. ಅವ್ರಿಗೆ ಶ್ಲೋಕಗಳು ಹೇಳ್ಕೊಡೋದು, ದೇವ್ರ ನಾಮ ಹೇಳ್ಕೊಡೋದು, ಆ ಥರ ಎಲ್ಲ ಮಾಡಬೇಕು. ಆವಾಗ ಮಕ್ಕಳು ಕೂಡ ಶಾರ್ಪಾಗಿ ಎಲ್ಲ ಕಲಿತಾರೆ. ಕಲಿಯೋ ಏಜು ಯಾವಾಗಲೂ ಇರುತ್ತೆ. ಬಟ್ ಚಿಕ್ಕವರಾಗಿದ್ದಾಗಿಂದನೇ ಇದನ್ನೆಲ್ಲ ಹೇಳ್ಕೊಡ್ತಾ ಬಂದರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿತಾರೆ. ಆವಾಗ ಅವ್ರಿಗೆ ಸರಿ ತಪ್ಪುಗಳ ಕ್ಲಾರಿಟಿ ಬೇಗ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದು ದೇವಸ್ಥಾನದ ಪಕ್ಕನೇ ಇರೋದು. ಇದನ್ನ ನಾವು ಅಡ್ಡಾಳ ಅಂತ ಕರಿತೀವಿ. ಅಂದರೆ ನಮ್ಮ ಮನೆ ಪಕ್ಕ ಕಾಲುವೆ ಇದೆ, ಆ ಕಾಲುವೆಗಿಂತ ದೊಡ್ಡದು. ಇದನ್ನು ನಾವು ಅಡ್ಡಾಳ ಅಂತ ಕರೆಯೋದು. ಇದರಲ್ಲಿ ಯಾವಾಗಲೂ ಯೂಶ್ವಲಿ ನೀರು ಇದ್ದೇ ಇರುತ್ತೆ. ಇಲ್ಲಿ ಇವಾಗ ಮಳೆ ಬಂದಿದೆಯಲ್ಲ, ಸ್ವಲ್ಪ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದೆ ನೀರು. ಚೆನ್ನಾಗಿದೆ. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಕಾಲುವೆನಲ್ಲಿ ನೀರಿಲ್ಲ ಅಂತ ಹೇಳಿದಾಗ ಈ ಅಡ್ಡಾಳದಲ್ಲಿ ಅಮ್ಮ ಅವರೆಲ್ಲ ಬಟ್ಟೆ ವಾಶ್ ಮಾಡೋಕೆ ಬರ್ತಾ ಇದ್ರು, ಬಟ್ಟೆ ತಗೊಂಡು. ಅವಾಗ ನಾನು ಬರ್ತಾ ಇದ್ದೆ ಅವ್ರ ಜೊತೆ. ಚೆನ್ನಾಗಿರ್ತಿತ್ತು ಅವಾಗ. ನಮ್ಮೂರಲ್ಲಿ ನನ್ನ ಫೇವ್ರೆಟ್ ಜಾಗ ಅಂದರೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಯಾವಾಗ ಬಂದ್ರೂ ಇಲ್ಲಿ ಪಿಕಾಕ್ಸ್ನ ನೋಡ್ಬೋದು.
ನನಗೆ ಪಿಕಾಕ್ ನೋಡೋದು ಅಂದರೆ ತುಂಬ ಇಷ್ಟ. ನಾನು ಕಾಲೇಜ್ ಟೈಮಲ್ಲೆಲ್ಲ ಬರ್ತಾ ಇದ್ದಾಗ ನಾನು ಯಾವತ್ತೂ ಪಿಕಾಕ್ಸ್ ಎಲ್ಲ ನೋಡಿಲ್ಲ ಈ ಜಾಗದಲ್ಲಿ. ಬಟ್ ಏನೋ ಗೊತ್ತಿಲ್ಲ, ಇವಾಗ ಸುಮಾರು ಒಂದು 5-6 ವರ್ಷದಿಂದ ಅನಿಸುತ್ತೆ ನಾನು ಈ ಕಡೆ ಬಂದಾಗೆಲ್ಲ ಪಿಕಾಕ್ಸ್ ಇರುತ್ತೆ. ನನಗಿದನ್ನು ನೋಡ್ಬಿಟ್ಟು ಸ್ಟ್ರೇಂಜ್ ಅನ್ನಿಸ್ತು. ಆಮೇಲೆ ತುಂಬ ಖುಷಿಯಾಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಝೂಲೆಲ್ಲ ನೋಡಿದ್ದೆ. ಅದು ಬಿಟ್ಟರೆ ಏನಪ್ಪ ನಮ್ಮೂರಿಗೆ ಪಿಕಾಕ್ಸ್ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಆವಾಗಿಂದ ನನಗೆ ಪಿಕಾಕ್ಸ್ ನೋಡೋದು ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಪ್ಲೇಸಿಗೆ ಬಂದು ನೋಡ್ತಾ ಇರ್ತೀನಿ. ಇದೆಲ್ಲ ಭತ್ತದ ಪೈರು, ರೈತರೇ ನಮ್ಮ ಅನ್ನದಾತರು. ಇವಾಗ ಆಹಾರ ಪದಾರ್ಥಗಳು ಅಂದರೆ ಬೆಳೆಗಳ ಗುಣಮಟ್ಟ ಕಡಿಮೆ ಆಗಿದೆ. ಇದೆಲ್ಲ ಬಿಕಾಸ್ ಆಫ್ ಮೋರ್ ಪೆಸ್ಟಿಸೈಡ್ಸ್. ಯಾರೆಲ್ಲ ನೈಸರ್ಗಿಕವಾಗಿ ವಿಷಮುಕ್ತವಾಗಿ ಬೆಳೆ ಬೆಳೆದು ಅದನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀರೋ ಆ ರೈತರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಯಾಕೆ ಅಂತ ಹೇಳಿದ್ರೆ ಫುಡ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಇದರಿಂದನೇ ನಮಗೆ ಆರೋಗ್ಯ ಸಿಗೋದು. ಒಳ್ಳೆ ಆಹಾರ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯ ಸಿಗುತ್ತೆ. ಇದರಿಂದ ನಾವು ಜೀವನದಲ್ಲಿ ತುಂಬ ಖುಷಿಯಾಗಿ ಇರ್ಬೋದು. ಇಲ್ಲೊಂದು ಪುಟಾಣಿ ಕಾಲೆ ಸಿಕ್ಕಿದೆ. ಇಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ. ಆವಾಗಿಂದ ಸರ್ಚ್ ಮಾಡಿದ್ದಕ್ಕೆ ಇಲ್ಲೊಂದು ಸಿಕ್ತು, ಇಲ್ಲಿ ಬಂದಿದ್ದೀನಿ. ಬಟ್ ಮಳೆ ತುಂಬ ಬಂದು ಇಲ್ಲಿ ಸ್ಲಿಪ್ ಆಗ್ತಾ ಇದೆ. ಈ ಥರ ನೀರಲ್ಲಿ ಆಟ ಆಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ನಾನು ಈ ಕಡೆ ಬಂದಿದ್ದರಿಂದ ಪಿಕಾಕು ನೋಡಿಬಿಟ್ಟು ಹತ್ರ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆ ಓಡಿ ಹೋಗ್ತಾ ಇತ್ತು. ನಾನು ಬೆಳಗ್ಗೆ 7:30ಗೆ ಬಂದಿದ್ದು. ಇವಾಗ ಟೈಮು 10 o'clock ಆಗಿದೆ. ಸೊ ಮನೆಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇವೇ ನೋಡಿ ಮನೆಗೆ ಹೋಗೋವೇ. ಇದರಲ್ಲಿ ಫುಲ್ಲು ದೊಡ್ಡ ದೊಡ್ಡ ಮರಗಳು ಗಿಡಗಳು ಎಲ್ಲ ಚೆನ್ನಾಗಿದೆ. ಈ ಪ್ಲೇಸ್ ಒಂಥರ ಕಾಮಾಗಿ ಕೂಲಾಗಿ ಇದೆ. ರೈತರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗದ್ದೆಯಲ್ಲಿ. ಇದು ಮನೆಗಳ ಹತ್ತತ್ರನೇ ಇರೋ ಗದ್ದೆ. ಇಲ್ಲೊಂದು ಪುಟಾಣಿದು ನನಗಿಷ್ಟವಾಗಿರೋ ಕಾಲುವೆ ಸಿಕ್ಕಿದೆ. ಸೊ ಇಲ್ಲೊಂದು ಸ್ವಲ್ಪ ಆಟ ಆಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಒಬ್ಬರು ರೈತರು ಹೇಳಿದ್ರು, ಇಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ, ಸ್ವಲ್ಪ ಆ ಕಡೆ ಬನ್ನಿ, ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದೆ. ಇಲ್ಲಿ ಜಾಗ ಚೆನ್ನಾಗಿತ್ತು ಆಟ ಆಡಿದ್ದಕ್ಕೆಲ್ಲ. ಸೊ ಇಲ್ಲಿ ಸ್ವಲ್ಪ ತುಂಬ ಹೊತ್ತು ನೀರಲ್ಲಿ ಆಟ ಆಡ್ತಾ ಇದ್ದೆ. ಒಂಥರ ನೀರಲ್ಲಿ ಆಟ ಆಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಇಂಥ ಜಾಗಕ್ಕೆಲ್ಲ ಮಕ್ಕಳನ್ನ ಕರ್ಕೊಬರ್ಬೇಕು. ಅವಾಗ ಅವ್ರ ಜೊತೆ ಆಟ ಆಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ. ಅವ್ರ ಜೊತೆ ಆಟ ಆಡ್ತಾ ನಾವು ಮಕ್ಕಳ ಥರ ಆಗ್ಬಿಡ್ತೀವಿ. ಗದ್ದೆ ಒಳಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹತ್ಕೊಂಡು ಬಂದೆ. ಆ ರೈತರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಏನು ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಅವರು ಕಳೆ ಎಲ್ಲ ಕೀಳ್ತಾ ಇದ್ರು. ಅವ್ರನ್ನ ನೋಡಿ ಮಾತಾಡಿಸಿ ತುಂಬ ಖುಷಿ ಅನ್ನಿಸ್ತು. ಆಮೇಲೆ ನಾನು ಹಾಗೆ ಗಿಡಗಳನ್ನೆಲ್ಲ ನೋಡಿಕೊಂಡು ತಿರ್ಗಾಡ್ಕೊಂಡು ಬಂದೆ. ಪೈರೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನ ನೋಡಿ ನನಗೆ ಫುಲ್ಲು ಖುಷಿ ಆಗ್ತಾ ಇತ್ತು. ಅವರು ಊಟ ತಂದು ಮಾಡ್ತಾಯಿದ್ರು. ಅದರಲ್ಲಿ ಕೆಲವರು ನಮ್ಮೂರ ಫೇವರೆಟ್ಟು ಮಸ್ಸೊಪ್ಪು ಮುದ್ದೆ ತಿಂತಾಯಿದ್ರು. ಆಮೇಲೆ ಉಪ್ಸಾರು ಮುದ್ದೆ ಆ ಥರ ಒಬ್ಬೊಬ್ಬರು ಒಂದೊಂದು ಊಟ ತಿಂತಾಯಿದ್ರು. ನೋಡ್ಬಿಟ್ಟು ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮೂರಲ್ಲಿ ಬೆಳಗ್ಗೆನೆ ಮುದ್ದೆ ಸಾಂಬಾರು ತಿಂತಾರೆ. ಯಾಕೆಂದರೆ ಗದ್ದೆ ಕೆಲಸ ಮಾಡ್ತಾರಲ್ವಾ, ಅವ್ರಿಗೆ ಬೆಳಗ್ಗೆ ಆ ಥರ ಊಟ ಮಾಡಿದ್ರೇ ಎನರ್ಜಿ ಸಿಗೋದು. ನಾವು ಈ ಥರ ಗ್ರೀನ್ ಇರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದ್ರ ಜೊತೆ ಮಕ್ಕಳನ್ನು ಕರ್ಕೊಂಡ್ಬಂದು ಊಟ ಮಾಡಿದ್ರೆ ಫುಲ್ಲು ಮಕ್ಕಳು ಖುಷಿ ಪಡ್ತಾರೆ. ಅಲ್ಲೇ ಸಣ್ಣ ಸಣ್ಣ ನೀರು, ಗದ್ದೆ, ಆ ಪಕ್ಷಿಗಳ ಕೂಗು ಸೂಪರು. ಈ ಥರ ಎಕ್ಸ್ಪೀರಿಯೆನ್ಸು ಮಾಡಿದವ್ರಿಗೇ ಗೊತ್ತಿರುತ್ತೆ.
ಈ ಥರದ್ದೆಲ್ಲ ನನಗಂತೂ ತುಂಬ ಇಷ್ಟ. ಇಲ್ಲೇ ಊಟ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಹೋದ್ರೆ ಒಳ್ಳೆ ಮಜಾ ಇರುತ್ತೆ. ಇವಾಗ ನಾನು ಚಿಕ್ಕವರಾಗಿದ್ದಾಗಿದ್ದು ಒಂದು ನೆನಪು ಬರ್ತಾ ಇದೆ. ಆ್ಯಕ್ಚುಲಿ ನಮ್ಮೂರಲ್ಲಿ ಗಣೇಶ ಹಬ್ಬ ಆದ ನೆಕ್ಸ್ಟ್ ಡೇಗೆ ನಮ್ಮೂರ ಪಕ್ಕ ಒಂದು ದೇವಸ್ಥಾನ ಇದೆ. ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆವಾಗ ನಮ್ಮೂರವರೆಲ್ಲ ಆ ಊರಿಗೆ ಹೋಗ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಇದೇ ಥರ ಗದ್ದೆ ಎಲ್ಲ ಇದೆ. ಅದ್ರ ಮಧ್ಯದಲ್ಲಿ ಅದು ದೇವಸ್ಥಾನ ಇದ್ದಿದ್ದು ಆವಾಗ. ಆವಾಗ ಏನು ಮಾಡ್ತಾಯಿದ್ರು, ಈ ಗದ್ದೆಗಳ ಜಾಗದಲ್ಲಿ ಅಲ್ಲೇ ಕುತ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬರ್ತಾ ಇದ್ವಿ. ಆಮೇಲೆ ಅಲ್ಲೂ ಕೂಡ ಇದೇ ಥರ ನೀರೆಲ್ಲ ಇರ್ತಿತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ಫಸ್ಟ್ ಆ ನೀರಲ್ಲೇ, ಆ ಕಾಲುವೆ ನೀರಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡಿಕೊಂಡು ದೇವ್ರನ್ನೂ ದರ್ಶನ ಮಾಡಿಕೊಂಡು ಬರ್ತಾ ಇದ್ವಿ. ಅದೆಲ್ಲ ಒಂದು ಗುಡ್ ಮೆಮೊರೀಸ್. ಇದು ನಮ್ಮೂರಿನ ಇನ್ನೊಂದು ದೇವಸ್ಥಾನ, ತುರುಗ್ ನೀರಪ್ಪ ಅಂತ. ಇಲ್ಲಿಗೆ ಬರ್ತಾ ಇದ್ದೀನಿ. ದೇವ್ರ ಕೈ ಮುಗಿದು ದೇವ್ರ ಬ್ಲೆಸ್ಸಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ದೇವರು ತುಂಬ ಚೆನ್ನಾಗಿದೆ. ತುಂಬ ಕತ್ಲೆ ಇದೆ ಒಳಗಡೆ, ಅದಕ್ಕೆ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇದು ನಮ್ಮೂರಿನ ಕೆಲವು ಫ್ಯಾಮಿಲಿಯ ಮನೆ ದೇವರು. ಮನೆ ದೇವರು ಬಂದ್ಬಿಟ್ಟು ಮುತ್ತತ್ತಿ ಮುತ್ತುರಾಯ ಆ್ಯಂಡ್ ಬಾನುಲಿ ಸತ್ಯವತಿ ಅಂತ. ಇವಾಗ ನನ್ನ ಹಸ್ಬೆಂಡ್ ಮನೆ ದೇವರು ಮುತ್ಯಾಳಮ್ಮ. ಇಲ್ಲಿ ನಮ್ಮೂರಿನ ಹಸುಗಳು ವಿಶ್ರಾಂತಿ ತಗೊಳ್ತಾ ಇವೆ. ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ. ಅದಷ್ಟೇ ಅಲ್ಲ, ಆಡು ಕುರಿ ಎಲ್ಲ ಇಲ್ಲೇ ಮೇಯ್ತಾ ಇರುತ್ತೆ. ಹಳ್ಳಿಲಿರೋ ಪ್ರಾಣಿಗಳಿಗೆ ಸಮೃದ್ಧವಾಗಿ ಹುಲ್ಲು ಸೊಪ್ಪು ಸಿಗುತ್ತೆ. ಬಟ್ ಸಿಟಿಲಿರೋ ಪ್ರಾಣಿಗಳಿಗೇನೆ ತುಂಬ ಡಿಫಿಕಲ್ಟು. ಕಾಲುವೆ ಬಂತು ನೋಡಿ. ಕಾಲುವೆ ಬಂತು ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಬಂದ್ಬಿಟ್ವಿ. ಇದು ನನ್ನ ಫೇವರಿಟ್ ಜಾಗನೇ. ಈ ಕಾಲುವೆ ಜೊತೆ ತುಂಬ ಮೆಮೊರೀಸ್ ಇದೆ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಪಾತ್ರೆ ತೊಳೆಯೋದಕ್ಕೆ ಬರ್ತಾ ಇದ್ದೆ. ಅಮ್ಮನ ಜೊತೆ ಬಟ್ಟೆ ವಾಶ್ ಮಾಡುವಾಗ ಬರ್ತಾ ಇದ್ದೆ. ಜನಗಳು ಹಸುಗಳನ್ನೆಲ್ಲ ಕರ್ಕೊಂಡು ಬರೋರು ನೀರು ಕುಡ್ಸೋದಕ್ಕೆ. ಆಮೇಲೆ ಹಸು ಕರು ಎಲ್ಲನೂ ತೊಳೆಯೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಈಗಲೂ ಎಲ್ಲರೂ ಅದನ್ನೆಲ್ಲ ಇಲ್ಲೇ ಮಾಡ್ತಾರೆ ಕಾಲುವೆ ನೀರು ಬಂದಾಗೆಲ್ಲ. ಮಳೆ ಬಂದಿದ್ರಿಂದ ನೀರು ಕಲರು ಚೇಂಜ್ ಆಗಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ನಾನು ಪಾತ್ರೆ ತೊಳೆಯೋಕೆ ಬಂದಾಗ ಎಷ್ಟೊಂದು ಪಾತ್ರೆಗಳೆಲ್ಲ ಇದರಲ್ಲೇ ಬಿಡಿಸ್ಬಿಟ್ಟಿದ್ದೀನಿ ನಾನು ಚಿಕ್ಕವಳಾಗಿದ್ದಾಗ. ಅದೆಲ್ಲ ಒಂದು ಒಳ್ಳೆ ಮೆಮೊರೀಸ್, ಮರೆಯೋಕ್ಕಾಗಲ್ಲ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.